ಮತ್ತೊಂದು ಕಡೆ ನೋಡಿ, ವಲಸಿಗ ನಾಯಕರಿಗೆ ಟೆನ್ಷನ್ ಹೆಚ್ಚಿಸ್ತಾ ಇದೆ ಈ ಪವರ್ ಫೈಟ್. ಬಿಜೆಪಿ ಜೆಡಿಎಸ್ ನಿಂದ ಸ್ಥಾನಮಾನಕ್ಕೋಸ್ಕರ ಬಂದ್ರಲ್ಲ, ಈಗ ಅವರು ಟೆನ್ಷನ್. 2028ಕ್ಕೆ ಬೇರೆ ಚುನಾವಣೆ ಇದೆ. ಗರ್ವಾಪ್ಸಿ ಮಾಡ್ಬಿಡೋಣ ಅಂತ ಏನಾದರೂ ಲೀಡರ್ಸ್ಗಳು ರೆಡಿ ಆಗ್ತಾ ಇದಾರ? ಸರ್ಕಾರದ ಇಮೇಜ್ ಡ್ಯಾಮೇಜ್ನಿಂದ ನಮಗೂ ಕಷ್ಟ ಆಗುತ್ತೆ ನಾಳೆ ದಿನ, ಭವಿಷ್ಯದ ದೃಷ್ಟಿಯಿಂದ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಒಂದಷ್ಟು ಜನ ನಾಯಕರು. ಆ ರೀತಿಯಾಗಿದ್ದಾರೆ. ಈಗ ಅವರ ನಡೆ ನೋಡ್ತಾ ಇದ್ದಾರೆ. ಸಮಯ ನೋಡ್ಕೊಂಡು ಚೆಕ್ಮೇಟ್ ಕೊಡೋಣ ಅಂತ ಪ್ಲಾನ್ ನಡೀತಾ ಇದೆಯಾ ಅಂತ. ಪಕ್ಷದ ಒಳಗಿನ ಆಂತರಿಕ ಕಿತ್ತಾಟದಿಂದ ಗರ್ವಾಪ್ಸಿಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಸಿಚುವೇಶನ್ ಆಗಿದೆ. ಜೆಡಿಎಸ್ ನಿಂದ ಜೊತೆಗೆ ಬಿಜೆಪಿಯಿಂದ ಒಂದಷ್ಟು ಜನ ಬಂದಿದ್ದಾರೆ, ಬಂದು ಇಲ್ಲಿ ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಅವರೆಲ್ಲರೂ ಶಾಸಕರು ಕೂಡ ಆಗಿದ್ದಾರೆ ಒಂದಷ್ಟು ಜನ. ಈಗ ಅವರೆಲ್ಲರೂ ಗರ್ವಾಪ್ಸಿ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕಾರಣ ಏನು ಅಂತಂದ್ರೆ, ಈಗ ಕಾಂಗ್ರೆಸ್ನ ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ. ಈಗ ಹಂತ ಹಂತವಾಗಿ ಒಂದ್ ಕಡೆ 3 ವರ್ಷದಲ್ಲಿ ಕುರ್ಚಿ ಕಿತ್ತಾಟದಲ್ಲಿ ಸರ್ಕಾರ ಬ್ಯುಸಿ ಆಗಿತ್ತು, ಯಾರು ಈ ಕಡೆ ತಲೆನೇ ಆಗ್ತಿಲ್ಲ ಅಂತ ಜನ ಉಗಿತಾ ಇದ್ರು. ಈಗ ಅದಕ್ಕೇನೋ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟರು. ಈಗ 2.0 ಇದೇ ಕಾಂಗ್ರೆಸ್ ಸರ್ಕಾರದ 2.0 ಶುರುವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ದಿನ ಆಗಿದೆ. ಅವಾಗಲೇ ಈಗ ರಾಜೀನಾಮೆಯ ಪರ್ವ ಶುರುವಾಗ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ. ಒಂದಷ್ಟು ಜನ ಸಚಿವರುಗಳು ಅಸಮಾಧಾನದ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ನಾವು ಯಾವುದಕ್ಕೂ ಸೇಫ್ ಆಗೋಣ, ಸದ್ಯಕ್ಕೆ ಎಲ್ಲೂ ಯಾವ ಒಂದು ನಿಲುವನ್ನು ತಗೊಳ್ಳೋದು ಬೇಡ, ಸೈಲೆಂಟ್ ಆಗಿರೋಣ. 2028ರ ಒಂದು ಚುನಾವಣೆಯ ದೃಷ್ಟಿಕೋನದಿಂದ ಸರ್ಕಾರದ ಇಮೇಜ್ ಅಥವಾ ಕಾಂಗ್ರೆಸ್ನ ಇಮೇಜ್ ಡ್ಯಾಮೇಜ್ ಆಗೋದ್ರಿಂದ ನಾವು ಪಕ್ಷ ಏನಾದರೂ ಗರ್ವಾಪ್ಸಿ ಮಾಡಿಬಿಡೋಣ, ಪಕ್ಷ ಚೇಂಜ್ ಮಾಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ. ಬಟ್ ಹಂಗಂತ ನಾಳಿಂದಾಡನೆ ಜಂಪ್ ಆಗಿಬಿಡೋದಿಲ್ಲ. ಸಮಯಕ್ಕಾಗಿ ಕಾದು ನೋಡ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವ್ರ ಜೊತೆಗೆ 2 ಬಾರಿ ಜಮೀರ್ ಅವರು ಬೇರೆ ಚರ್ಚೆ ಬೇರೆ ಮಾಡಿದ್ದಾರೆ. ಅದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ನಾನಾ ರೀತಿಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಮಾಗಡಿ ಬಾಲಕೃಷ್ಣ, ಚೆಲುವರಾಯಸ್ವಾಮಿ ಅವರು ಕೂಡ ಗೊಂದಲದಲ್ಲಿದ್ದಾರೆ. ಮೊದಲ ಲಿಸ್ಟ್ನಲ್ಲಿ ಅವ್ರ ಹೆಸರೇ ಇಲ್ಲ, ಚೆಲುವರಾಯಸ್ವಾಮಿ ಅವರ ಹೆಸರಿಲ್ಲ. ಸೊ ಹಾಗಾಗಿ ಬಿಜೆಪಿಯ ಟಚ್ನಲ್ಲೇ ಇದ್ದಾರೆ ಒಂದಷ್ಟು ಜನ ಶಾಸಕರು. ಆಮೇಲೆ ಲಕ್ಷ್ಮಣ ಸವದಿ ಗರ್ವಾಪ್ಸಿಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವರು ಕೂಡ ಬಿಜೆಪಿಯ ಟಚ್ನಲ್ಲಿದ್ದಾರೆ. ಹಾಗಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ರಾಜ್ಯ ರಾಜಕೀಯದಲ್ಲಿ ಅನ್ನೋದು ಇದೇನೆ. ಈ ರೀತಿಯಾದಂಥ ಚಿತ್ರಣಗಳು ಸೌತ್ ಇಂಡಿಯಾದಲ್ಲೇ ನೋಡೋಕೆ ಸಿಗೋದು ನೋಡಿ. ಅಂದರೆ ಒಗ್ಗಟ್ಟು ಪ್ರದರ್ಶನನೂ ಇಲ್ಲೇ ಕಾಣಿಸುತ್ತೆ. ಈ ರೀತಿಯಾದಂತಹ ರಾಜಕೀಯದಲ್ಲಿ ಹಿಂಗೂ ಆಗುತ್ತಾ ಅನ್ನುವಂಥ ಒಂದು ಎಕ್ಸಾಂಪಲ್ ಸೆಟ್ ಮಾಡುವಂಥ ಬೆಳವಣಿಗೆಗಳು ಕೂಡ ಇಲ್ಲೇ ಆಗ್ತದೆ. ಇದೊಂದು ರೀತಿಯಾಗಿ ರಾಮಾಯಣ ಆಗೋಗಿದೆ ಜನರಿಗೆ. ರಾಜೀನಾಮೆ ರಾಮಾಯಣದಿಂದ ಕೇಸರಿ ಪಡೆ ಅಲರ್ಟ್ ಆಗಿದೆ. ದೇಶದಲ್ಲಿ ಎಲ್ಲೇ ಸರ್ಕಾರ ಅತಂತ್ರವಾದರೂ ಕೂಡ ಬಿಜೆಪಿ ರಣತಂತ್ರ ರೂಪಿಸುತ್ತೆ, ಅದನ್ನು ನೀವು ಕೂಡ ನೋಡಿದ್ರಿ. ಆದರೆ ಕರ್ನಾಟಕದಲ್ಲಿ ಮಾತ್ರ ಬೇರೆ ರೀತಿಯ ಗೇಮ್ ಪ್ಲಾನ್ ಮಾಡೋಣ ಅಂತಿದ್ದಾರೆ ಬಿಜೆಪಿ. ಹೆಂಗೆ ಅಂತಂದ್ರೆ, ಅಧಿಕಾರದ ಹಂಗಾಮದಲ್ಲಿ ಎಂಟ್ರಿ ಕೊಡದೇ ಇರಿದ್ರೆ ಬೆಸ್ಟು ಅಂತ ನಿರ್ಧಾರಕ್ಕೆ ಬಂದಂತಿದೆ. ಸಾರ್ವತ್ರಿಕ ಚುನಾವಣೆಯವರೆಗೂ ಕಾದ್ ನೋಡೋಣ ಅಂತ ಪ್ಲಾನ್ ಬಿಜೆಪಿಗಂತೂ. ಜನಾದೇಶ ಕೊಡ್ಲಿ, ಜನಾದೇಶಕ್ಕೆ ಕಾಯೋಣ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಇನ್ ಕೇಸ್ ಅವಧಿ ಪೂರ್ವವಾಗಿ ಎಲೆಕ್ಷನ್ ಬಂತಾ ಅದನ್ನು ಫೇಸ್ ಮಾಡೋಣ. ಸದ್ಯಕ್ಕಂತೂ ಈ ರೆಬಲ್ ನಾಯಕರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೆ, ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಾಗ್ಲಿ, ಅವ್ರನ್ನ ಟಚ್ ಮಾಡೋದಾಗ್ಲಿ ಬೇಡ, ಅಂತರ ಕಾಯ್ದುಕೊಂಡಿರೋಣ, ಆಮೇಲೆ ಚುನಾವಣೆ ಎದುರಿಸೋಣ ಅಂತ ಈ ಪ್ಲಾನ್ನಲ್ಲಿ ಬಿಜೆಪಿ ಇದೆ. ಸುಮ್ಮನೆ ಈಗ ಕಾಂಗ್ರೆಸ್ ಆಲ್ರೆಡಿ ಬ್ಯಾಡ್ ಇಮೇಜ್ ತೆಗೆದುಕೊಳ್ಳುವತ್ತ ದಾಪುಗಾಲು ಇಡ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ನಾವು ಅಂದರೆ ಬಿಜೆಪಿಗಳು ಎಂಟ್ರಿ ಕೊಟ್ಟು ಮತ್ತಷ್ಟು ಸಮಸ್ಯೆ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಬಿಜೆಪಿ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಈ ಕಲಹ ಇದೆಯಲ್ಲ, ಇದು ಬಿಜೆಪಿಗೆ ದೊಡ್ಡ ವರದಾನ ಆಗುತ್ತೆ. ಅವರವರೇ ಕಿತ್ತಾಡ್ಕೊಳ್ತಾ ಇದ್ರೆ ಅದು ಪ್ಲಸ್ ಆಗೋದೇ ವಿಪಕ್ಷದವರಿಗೆ. ಸೊ ಹಾಗಾಗಿ ಕಾದು ನೋಡೋಣ ಅಂಥೇಳಿ ರಾಜ್ಯ ಬಿಜೆಪಿ ಒಂದು ತಂತ್ರಕ್ಕೆ ಮೊರೆ ಹೋಗ್ತಾ ಇದೆ. ಸರ್ಕಾರದ ವಿರುದ್ಧ ನರೇಟಿವ್ ಸೆಟ್ಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ನೋಡಿ, ನೀವು ಜನಾದೇಶ ಹಿಂಗೆ ಕೊಟ್ರಿ, ಸರ್ಕಾರ ನೋಡಿ ಹಿಂಗೆ ಮಾಡ್ತಾ ಇದೆ ಕಾಂಗ್ರೆಸ್ಸು ಅಂತ. ಈ ಸರ್ಕಾರಕ್ಕೆ ಆಯುಷ್ಯ ಕಡಿಮೆ ಅಂತೇಳಿ ಬಿಂಬಿಸೋದಕ್ಕೆ ಹೊರಡ್ತಾ ಇರೋದು. ಸರ್ಕಾರ ಪತನವಾದರೂ ಬಿಜೆಪಿ ಕಾರಣ ಆಗಿರಬಾರ್ದು. ಇಲ್ಲಿ ಪ್ರಮುಖ ಪಾಯಿಂಟ್ ಬಿಜೆಪಿಗರದ್ದು. ಯಾಕೆಂದರೆ ನಾಳೆ ದಿನ ವಿಪಕ್ಷಕ್ಕೆ ಕಾಂಗ್ರೆಸ್ ಬಂದು ಸರ್ಕಾರಕ್ಕೆ ಬಿಜೆಪಿ ಬಂದಂಥ ಸಂದರ್ಭದಲ್ಲಿ ಇದೇ ಪಾಯಿಂಟ್ ಇಟ್ಕೊಳ್ತಾರೆ, ನಮ್ಮ ಸರ್ಕಾರ ಬೀಳೋದಕ್ಕೆ ಬಿಜೆಪಿಗರೇ ಕಾರಣ ಅಂತ ಹೇಳಿಬಿಡ್ತಾರೆ. ಹಾಗಾಗಿ ಇದಕ್ಕೆ ನಾವೇನು ಹಸ್ತಕ್ಷೇಪ ಮಾಡೋದೇ ಬೇಡ, ನಮ್ಮ ಪಾಡಿಗೆ ನಾವು ವೀಕ್ಷಕರಾಗಿರೋಣ ಅಂತ. ಸದ್ಯದ ಬೆಳವಣಿಗೆಗಳ ಕುರಿತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನಮ್ಮ ರಾಜ್ ನ್ಯೂಸ್ನ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಲೈವ್ನಲ್ಲಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಈ ಓವರ್ ಆಲ್ ಡೆವಲಪ್ಮೆಂಟು ಅಂತಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲದಿಂದ ಈ ಕುರ್ಚಿ ಕಿತ್ತಾಟ ಅಂತಿತ್ತು. ಈಗ 2.0 ಸರ್ಕಾರ ಬಂತು ಅಂತ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ. ಈ 2.1ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಪ್ಲೇಸ್ಮೆಂಟ್ ಇದೆಯಲ್ಲ ಸಚಿವ ಸ್ಥಾನಕ್ಕಾಗಿ ಅಂತೇಳಿ, ಅದಕ್ಕೂ ಕೂಡ ಕಿತ್ತಾಟ ನಡೀತಾ ಇದೆ. ಈ ಬರೀ ಕಿತ್ತಾಟದಲ್ಲೇ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಅಂದಾಗ ಜನ ಇದನ್ನ ಬೇಸರದಿಂದ ನೋಡ್ತಾ ಇದ್ದಾರೆ. ಏನಪ್ಪ ಇದಕ್ಕೆ ನಾವು ಅಳಬೇಕಾ, ನಗಬೇಕಾ, ನಾವು ವೋಟ್ ಹಾಕಿದವರು ಹಿಂಗೆಲ್ಲ ಕಿತ್ತಾಡ್ತಿದ್ದಾರೆ ಅಂತ. ಶರತ್, ಇಲ್ಲಿ ನಾವು ಈ ಸರ್ಕಾರವನ್ನ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ
ಅಥವಾ ಸರ್ಕಾರದ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ಗಳ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಇದು 2.0 ಸರ್ಕಾರ ಖಂಡಿತವಾಗ್ಲೂ ಕೂಡ ಅಲ್ಲ, 2.0 ಲೀಡರ್ಶಿಪ್ ಮಾತ್ರ ಅಷ್ಟೆ. ಸರ್ಕಾರ ಅದೇ ಉಳ್ಕೊಂಡಿದೆ, ಸರ್ಕಾರ ಅವರವರೇ ಮುಂದುವರಿತಾ ಇದ್ದಾರೆ, ಮಿನಿಸ್ಟರ್ಸು ಕೆಲವು ಖಾತೆಗಳನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ ಮತ್ತು ಮುಖ್ಯಮಂತ್ರಿಯಾಗಿ ಮುಖ್ಯವಾಗಿ DK ಶಿವಕುಮಾರ್ ಅವರು ಪದಗ್ರಹಣವನ್ನು ಪಟ್ಟಾಭಿಷೇಕವನ್ನು ಸ್ವೀಕರಿಸಿದ್ದಾರೆ ಮತ್ತು ಆ ಮುಖ್ಯಮಂತ್ರಿಯ ಪಟ್ಟದಲ್ಲಿ ಅವರು ಇವಾಗ ಕಳೆದ 2 ದಿನಗಳಿಂದ ಕುಳಿತುಕೊಂಡಿದ್ದಾರೆ. ಹಾಗಾಗಿ ದಿಸ್ ಈಸ್ ದಿ ಲೀಡರ್ಶಿಪ್ ವರ್ಷನ್ ಆಫ್ ಕರ್ನಾಟಕಸ್ ಕಾಂಗ್ರೆಸ್ 2.0, ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಎರಡನೇದಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂ 23 ತಿಂಗಳ ಕಾಲದ ಅವಕಾಶ ಇದೆ. ಆ 23 ತಿಂಗಳಲ್ಲಿ 10 ತಿಂಗಳನ್ನು ನೀವು ಆ ಕಡೆ ತೆಗೆದುಬಿಡಿ. ಯಾಕೆ ಅಂತಂದರೆ ಆ ಲಾಸ್ಟ್ 10 ಮಂತ್ಸ್ ಏನಿರುತ್ತೆ ಅದು ಯಾವತ್ತಿಗೂ ಕೂಡ ಅದು ಚುನಾವಣೆಯ ಟೈಮ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ರೂ ಕೂಡ ಅಥವಾ ಯಾವುದೇ ಸ್ವಂತ ನಿಲುವುಗಳನ್ನು ತೆಗೆದುಕೊಂಡ್ರೂ ಕೂಡ, ಯಾವುದೇ ಒಳ್ಳೆಯ ಉದ್ದೇಶದಿಂದ ಒಳ್ಳೇದು ಮಾಡ್ತೀವಿ ಅಂತ ಸರ್ಕಾರ ಹೊರಟರೂ ಕೂಡ ಜನ ಅದನ್ನು ಒಪ್ಪೋದಿಲ್ಲ. ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಗಿಮಿಕ್ ಮಾಡೋದಕ್ಕೆ 100 ಮಾಡ್ತಾರೆ ಅಂತಾನೆ ಜನ ಆ ಲಾಸ್ಟ್ ಇಯರ್ ಎಸ್ಪೆಷಲಿ 6 to 10 ಮಂತ್ಸ್ ಆಫ್ ಪೀರಿಯಡ್ ಏನಿರುತ್ತೆ ಆ ಪೀರಿಯಡಲ್ಲಿ ಮಾತಾಡ್ಕೊಳ್ತಾರೆ. ಹಾಗಾಗಿ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಈ ಗೌರ್ಮೆಂಟ್ಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರಿಗೆ ಅವಕಾಶ ಇರೋದು ಮುಂದಿನ 12ರಿಂದ 13 ತಿಂಗಳು ಮಾತ್ರ. ಅದಾದಮೇಲೆ ಏನು ಮಾಡಿದ್ರೂ ಕೂಡ ಒಂಥರ ನೀರಿನಲ್ಲಿ ಹೋಮಾನೆ. ಇದು 2ನೇ ಪಾಯಿಂಟ್. 3ನೇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಮೊನ್ನೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪಟ್ಟವನ್ನು ಅಲಂಕರಿಸಿದ ನಂತರದಲ್ಲಿ ಮಾಡಿದಂಥ ಪ್ರೆಸ್ ಮೀಟ್, ಅದರಲ್ಲಿ ಹಲವು ಯೋಜನೆಗಳನ್ನು ಅವರು ಘೋಷಣೆ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸೇರಿದಂತೆ ಮತ್ತು ಬೇರೆ ಬೇರೆ ಯೋಜನೆಗಳ ಬಗ್ಗೆ ಅವರು ತಮ್ಮ ದೂರದೃಷ್ಟಿಯನ್ನು ಜನರ ಮುಂದೆ ಇಟ್ಟರು. ಆದರೆ ಆ ಪ್ರೆಸ್ ಮೀಟ್ ವಾಸ್ ಲಿಟಲ್ ಲ್ಯಾಕ್ಲಸ್ಟರ್. ಸಾಮಾನ್ಯವಾಗಿ ಒಬ್ಬ ಹೊಸ ಮುಖ್ಯಮಂತ್ರಿ, ಸರ್ಕಾರ ಅದೇ ಆಗಿರ್ಬೋದು, ಮುಂದುವರೆದಿರ್ಬೋದು, ಲೀಡರ್ಶಿಪ್ ಚೇಂಜ್ ಆಗಿರ್ಬೋದು, ಸಾಮಾನ್ಯವಾಗಿ ಒಬ್ಬರು ಹೊಸಬರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರೆ ಅಂತಂದಾಗ ಜನ ಆಗಲಿ ಅಥವಾ ಪಾರ್ಟಿ ಆಗಲಿ ಯಾವುದಾದ್ರೂ ಒಂದು ವಿಷನರಿ ಆಕ್ಷನ್ ಪ್ಲಾನ್ ಅನ್ನು ಆಲೋಚನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡಿ ಅದಕ್ಕೆ ಸಹಿ ಹಾಕಿದ್ರು. ಮೊನ್ನೆ TVKಯ ವಿಜಯ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ 10 ಹಲವು ಯೋಜನೆಗಳಿಗೆ ಅವತ್ತಿನ ದಿನವೇ ಸಹಿ ಹಾಕಿದ್ರು. ಅಂದರೆ ನೋಡಪ್ಪ, ಏನೋ ಒಂದು ವಿಷನ್ನು, ಜನಕ್ಕೇನೋ ಒಂದು ಸಿಕ್ತು, ಈ ವಿಷನರಿ ಲೀಡರ್ ಬಂದಿದ್ರಿಂದ ನಮಗೆ ಏನೋ ಒಂದು ಪಾಪ್ಯುಲಿಸ್ಟ್ ಆದಂಥ ಯಾವುದೋ ಒಂದು ಸವಲತ್ತು ಸಿಕ್ತು ಅನ್ನೋ ಥರದ ಒಂದು ನರೇಟಿವನ್ನು ಸೃಷ್ಟಿ ಮಾಡಬಹುದಾಗಿತ್ತು. ಅಫ್ಕೋರ್ಸ್ ಅದಕ್ಕೆ ದುಡ್ಡು ಖರ್ಚಾಗತ್ತೆ, ಅದಕ್ಕೆ ಬೇರೆ ಬೇರೆ ಎಲ್ಲ ಬೇಕಾಗತ್ತೆ, ಸರ್ಕಾರದ ಬೊಕ್ಕಸದಲ್ಲಿ ಅಷ್ಟೊಂದು ದುಡ್ಡಿಲ್ಲ, ಅದೆಲ್ಲ ಬೇರೆ ವಿಷಯ. ಬಟ್ ಆನ್ ದಿ ವೆರಿ ಫಸ್ಟ್ ಡೇ ಇಟ್ ಸೆಲ್ಫ್ ಒಂದು ನರೇಟಿವನ್ನು ಸೃಷ್ಟಿ ಮಾಡಬಹುದಾಗಿತ್ತು. ಆ ಅವಕಾಶವನ್ನು ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಳಸ್ಕೊಳ್ಳಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇರಲಿ, ಮುಂದುವರಿತಾ ಈ ಸರ್ಕಾರದಲ್ಲಿ 13 ಜನ ಮಂತ್ರಿಗಳಾಗಿ ಅದೇ ಲೋಕಭವನ ಅಥವಾ ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅಲ್ಲಿ ನಮಗೆ ಏನು ಕಾಣಿಸ್ತು? ಒಂದೇ ಒಂದು ಹೊಸ ಮುಖ, ಅದು ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಹೊಸ ಮುಖ ಹೊರತುಪಡಿಸಿದ್ರೆ ಇನ್ನು ಉಳಿದವರು ಯಾರೂ ಕೂಡ ಹೊಸ ಮುಖಗಳಾಗೇ ಇರಲಿಲ್ಲ. ನಾವೇನೋ ಕರಿತೀವಲ್ಲ, ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅಂತ ಕರಿತೀವಲ್ಲ, ಇದು ಹಳೆ ಮದ್ಯ ಹೊಸ ಬಾಟ್ಲಲ್ಲ, ಹಳೆ ಮದ್ಯ ಹಳೆ ಬಾಟ್ಲಲ್ಲೇ ಇದೆ ಇದು. ಹಾಗಾಗಿ ಈ 12 ಜನ ಎಕ್ಸೆಪ್ಟ್ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಏನು ಸ್ವೀಕರಿಸಿದ್ರು, ಅವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಏನು, ಅವರ ರಿಪೋರ್ಟ್ ಕಾರ್ಡ್ ಏನು, ಅಲ್ಲಿ ಜಾತಿಗೆ ಸೀಮಿತವಾಗಿ ಅವರು ಖಾತೆಗಳನ್ನು ಅಥವಾ ಮಂತ್ರಿಗಿರಿಗಳನ್ನು ಹಂಚಿಕೆ ಮಾಡಿದ್ರ, ಅಥವಾ ಧರ್ಮಕ್ಕೆ ಸೀಮಿತವಾಗಿ ಇವರು ಹಂಚಿಕೆ ಮಾಡಿದ್ರ, ಅಥವಾ ಯಾವುದೋ ಒಂದು ಕೋಟಾದ ಅಡಿಯಲ್ಲಿ ಬಂದರು ಇವರು ಅನ್ನೋ ಕಾರಣಕ್ಕೆ ಇವರು ಖಾತೆಗಳನ್ನು ಅಥವಾ ಮಂತ್ರಿ ಸ್ಥಾನಗಳನ್ನು ಹಂಚಿಕೆ ಮಾಡಿದ್ರ ಅನ್ನೋ ಪ್ರಶ್ನೆ ಭಾಳ ದೊಡ್ಡ ಮಟ್ಟದಲ್ಲಿ ನಿಮಗೆ ಅಲ್ಲಿ ಕಾಡೋದಕ್ಕೆ ಶುರುವಾಯಿತು. ಇರಲಿ, ಅದನ್ನು ಕೂಡ ಬಿಟ್ಬಿಡೋಣ. ಇವರು ಏನು ಮಾಡಬಹುದಾಗಿತ್ತು? 13 ಜನರನ್ನ ಮಾತ್ರ ಇವರು ಸಚಿವ ಸ್ಥಾನಕ್ಕೆ ನೇಮಕ ಮಾಡೋಕ್ಕಿಂತ ಬದಲು 32 ಅಥವಾ 34, ನಾನೇನು ಜಂಬೋ ಕ್ಯಾಬಿನೆಟ್ ಮಾಡಿ 60 70 ಒಂದು ಕಾಲದಲ್ಲಿದ್ದ ಹಾಗೆ ಅಂತ ಹೇಳ್ತಾ ಇಲ್ಲ, 32ರಿಂದ 34 ಸಚಿವ ಸ್ಥಾನಗಳಿದ್ದವಲ್ಲ, ಆಯಾ ಸ್ಥಾನಗಳಿಗೆ ಜನರನ್ನು ಆಯ್ಕೆ ಮಾಡಿದ್ದಿದ್ರೆ
ಇವತ್ತಿನ ಈ ಗೊಂದಲ ಅಷ್ಟು ದೊಡ್ಡ ಮಟ್ಟದಾಗಿರ್ತಾ ಇರಲಿಲ್ಲ. ಅವಾಗ ಒಂದು ಫುಲ್ ಫ್ಲೆಡ್ಜ್ಡ್ ಕ್ಯಾಬಿನೆಟ್ ಅಂತ ನಾವೇನು ಕರಿತೀವಿ, ಖಾತೆ ಯಾರ್ಯಾರಿಗೆ ಏನೇನು ಹೋಗುತ್ತೋ ಅದು ಆಮೇಲೆ ನೋಡ್ಕೊಳ್ಳೋಣ. ಆ ಫುಲ್ ಫ್ಲೆಡ್ಜ್ಡ್ ಕ್ಯಾಬಿನೆಟ್ ಏನಿರ್ಬೋದಾಗಿತ್ತು ಅದು 100ಕ್ಕೆ 100 ಬಂದಿರ್ತಾ ಇತ್ತು. ಅವಾಗ ಮಾನ್ಯ ಮುಖ್ಯಮಂತ್ರಿಗಳ ಹೆಗಲ ಮೇಲೆ ಇರಬಹುದಾದಂಥ ಇವಾಗಿನ ಭಾರ ಏನಿದೆ ಅದು ಇನ್ನೊಂದು ಚೂರು ಕಡಿಮೆಯಾಗಿ ಅದರ ಬಗ್ಗೆ ಖಾತೆಯ ಬಗ್ಗೆನೇ ಒಂದು ಸ್ವಲ್ಪ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಅದನ್ನು ಹಂಚಿಕೊಳ್ಳಬಹುದಾಗಿತ್ತು. ಆದರೆ ಯಾಕೆ ಫಾರ್ ದಿ ಫಸ್ಟ್ ಟೈಮರ್ಸ್ ಅಂತ ಕರೆಸ್ಕೊಳ್ಳುವ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಇನ್ನು 12 ಜನ ಹಳೆ ಮುಖಗಳನ್ನು ಆಯ್ಕೆ ಮಾಡಿಕೊಂಡು ಐ ಡೋಂಟ್ ನೋ ಅವರ ಕ್ವಾಲಿಟೀಸ್ ಏನು ಎಬಿಲಿಟೀಸ್ ಏನು ಗೊತ್ತಿಲ್ಲ, ಕೆಲವರನ್ನು ಹೊರತುಪಡಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಜಾರ್ಜ್ ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಅತ್ಯುತ್ತಮವಾದಂಥ ಕೆಲಸಗಳನ್ನು ಮಾಡಿದರು. ಹಾಗಾಗಿ ಅವ್ರು ಕೆಲವ್ರನ್ನ ಯಾರನ್ನೋ ಹೊರತುಪಡಿಸಿದ್ರೆ ಯಾಕೆ ಈ ಹೊಸ ಮುಖಗಳನ್ನು ಬಿಟ್ಟು ಹಳೆ ಮುಖಗಳನ್ನೇ ತಂದರು? ಅವ್ರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ರು. ಏನಂತ ಹೇಳ್ತಾ ಇದ್ರು? ಇಲ್ಲ ಹೊಸಬರಿಗೆ ಆದ್ಯತೆ ಅಂತ ಕೊಡ್ತಾ ಇದ್ರು. ಆಯಿತು, ಹಳೆ ಮುಖ ಅಂತಂದಾಗ H.K. ಪಾಟೀಲ್ ಅವರು ಎಲ್ಲಿ ಹೋದ್ರು? ಹಾಗಾದರೆ ಒನ್ ಆಫ್ ದಿ ಫೈನೆಸ್ಟ್ ಮಿನಿಸ್ಟರ್ಸ್ ಆಗಿ ಅವರು ತಮ್ಮ ಖಾತೆಗಳನ್ನು ನಿಭಾಯಿಸಿಕೊಂಡು ಬಂದಂಥವರು, ಅವ್ರು ಎಲ್ಲಿ ಹೋದರು? ಈ ಥರದ ಹಲವು ಪ್ರಶ್ನೆಗಳು ಇಲ್ಲಿ ಕೇಳಿಬರೋದಕ್ಕೆ ಶುರುವಾಯಿತು. ಇರಲಿ, ಅಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಯಿತು. ಇವತ್ತು ಏನಾಯಿತು? ರಾಮಲಿಂಗಾರೆಡ್ಡಿ ಅವರ ಕಥೆ ಬಂತು. ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆನೆ ಪ್ರೆಸ್ ಮೀಟ್ ಮಾಡಿದ್ರು, ನನಗೆ ಅಸಮಾಧಾನ ಇದೆ, ನನ್ನ ಮನಸ್ಸಿನ ವಿರುದ್ಧ ನಾನು ನಡೆದುಕೊಳ್ಳೋದಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಏನು ಮಾಡಿದ್ರು? ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಆದರೆ ಶಾಸಕ ಸ್ಥಾನವನ್ನು ಅವರು ಹಾಗೇನೆ ಉಳಿಸ್ಕೊಂಡ್ರು ಮತ್ತು ನಾನು ಕಾಂಗ್ರೆಸ್ಸಿನ ಪಕ್ಕಾ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮುಂದುವರಿತೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಆದರೆ ಅವರ ಒಳಮನಸ್ಸಿನ ಬೇಗುದಿಗಳು ಬೆಂಗಳೂರು ಅಭಿವೃದ್ಧಿ ಬೇಕಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನಕ್ಕೆ ಮತ್ತು ಸರ್ಕಾರಕ್ಕೂ ಕೂಡ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇತ್ತು. ಯಾಕೆಂದರೆ ರಾಮಲಿಂಗಾರೆಡ್ಡಿ ಅವರು ಕಳೆದ ಹಲವು ದಶಕಗಳ ತಮ್ಮ ರಾಜಕಾರಣದಲ್ಲಿ ಬೆಂಗಳೂರಿಗೆ ಸೀಮಿತವಾಗಿಸ್ಕೊಂಡಿದ್ದಾರೆ ತಮ್ಮ ರಾಜಕಾರಣವನ್ನು. ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, HSR, ಅದರ ಜೊತೆಗೆ BTM, ಆಮೇಲೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಹಲವು ಯೋಜನೆಗಳನ್ನು ಅವರಿಗಾಗಲೇ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ GBA ಎಲೆಕ್ಷನ್ಸ್ ಬರುತ್ತೆ. GBA ಎಲೆಕ್ಷನ್ಸ್ನಲ್ಲಿ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದ್ದು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರೋ ವಿಷಯನೇ. ಹಲವು ಮಾಜಿ ಕಾರ್ಪೊರೇಟರ್ಗಳಿಂದ ಹಿಡಿದು ಮುಂದೆ ಆಗಬಹುದಾದ ಕಾರ್ಪೊರೇಟರ್ಗಳವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರ ಹಿಡಿತದಲ್ಲಿ ಯಾವ ಹಂತದಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಿರ್ಬೇಕಾದಂಥ ವಿಷಯ. ಹಾಗಾಗಿ ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಪ್ರಾಮಿಸ್ ಮಾಡ್ದಂಗೆ, ನೀವು ಕೇಳಿದ ಖಾತೆ ನಾನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ ಹಾಗೆ ಅವರಿಗೆ ಆ ಖಾತೆಯನ್ನು ಕೊಟ್ಟು ಮಾತು ಉಳಿಸ್ಕೊಳ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತಾರಲ್ಲ, ಸಿದ್ದರಾಮಯ್ಯನವರು ಮಾತು ಕೊಟ್ಟರು, ಅವರು ಅದನ್ನು ಉಳಿಸ್ಕೊಂಡ್ರು 3 ವರ್ಷ ಆದಮೇಲೆ, ಆದರೆ 2.5 ವರ್ಷಕ್ಕೆ ಉಳಿಸ್ಕೋಬೇಕಾಗಿತ್ತು, 6 ತಿಂಗಳು ಡಿಲೇ ಮಾಡಿದ್ರು ಅಂತ. ಸಿದ್ದರಾಮಯ್ಯನವರು ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬಹುದಾದ್ರೆ DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ವಿಚಾರದಲ್ಲಿ ಕೊಟ್ಟಂಥ ಮಾತನ್ನು ಯಾಕೆ ಉಳಿಸ್ಕೊಳ್ಳಿಲ್ಲ? ಹಾಗಾದರೆ ಈ ಪ್ರಶ್ನೆಯೂ ಕೂಡ ಬಹಳ ಸಹಜವಾಗಿ ಕಾಡುತ್ತೆ. ಆಮೇಲೆ ಮುನಿಯಪ್ಪನವ್ರದ್ದು ಚರ್ಚೆ ಶುರುವಾಯಿತು. ಮುನಿಯಪ್ಪನವರು, ನನಗೆ ಸಮಾಜ ಕಲ್ಯಾಣ ಇಲಾಖೆ ಬೇಕಾಗಿತ್ತು, ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಕಲ್ಯಾಣಗಳನ್ನು ಮಾಡುವುದಕ್ಕೆ ಪಣ ತೊಟ್ಟಿದ್ದೇನೆ, ಆದರೆ ನನಗೆ ಆಹಾರ ಕೊಟ್ಟಿದ್ದಾರೆ ಅಂತಂದ್ರು. ಮತ್ತು ನನಗೆ ಈ ಆಹಾರ ಪಥ್ಯ ಆಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ ಅನ್ನೋ ಥರದಲ್ಲಿ ಕೂಡ ಅವರ ಒಳಬೇಗುದಿಯನ್ನು ಹಲವು ಜನರ ಜೊತೆಗೆ ಹಂಚಿಕೊಂಡಿರೋದು ಕೂಡ ನಿಮಗೆ ಗೊತ್ತಿರೋ ವಿಷಯ. ಯಾಕೆ ವಿದಿನ್ 48 hours ಇರುವ ಕೇವಲ 13 ಜನ ಮಿನಿಸ್ಟರ್ಸ್ಗಳಲ್ಲೇ ಈ ರೀತಿಯ ತಾಕಲಾಟ ಆಗ್ತಾ ಇದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನೂ ಅಲ್ಲ. ಅದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಏನು ಅಂತಂದರೆ, ಈ ಲೀಡರ್ಶಿಪ್ ಆಫ್ DK ಶಿವಕುಮಾರ್ ಏನಿದೆ ಅದನ್ನು ಇಲ್ಲಿರುವ ಎಷ್ಟು ಜನ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ? ದಿಸ್ ಇಸ್ ದಿ ವೆರಿ ಫಸ್ಟ್ ಮೇಜರ್ ಕ್ವೆಶ್ಚನ್. ಸಿದ್ದರಾಮಯ್ಯನವರದ್ದು ಅವರದ್ದೇ ಆದಂಥ ಒಂದು ಎಬಿಲಿಟಿ, ಸಿದ್ದರಾಮಯ್ಯನವರದ್ದು ಅವರದ್ದೇ ಆದಂಥ ಭಾಳ ಪ್ರಶ್ನಾತೀತವಾದಂಥ ನಾಯಕತ್ವ ಮತ್ತು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಗುಣ ಅದೆಲ್ಲವೂ ಇದೆ. ಬಟ್ DK ಶಿವಕುಮಾರ್ ಅವರು KPCC ಪ್ರೆಸಿಡೆಂಟ್ರಾಗಿದ್ದಂಥವರು, ಸಣ್ಣ ವಿದ್ಯಾರ್ಥಿ ಘಟಕದಿಂದ ಮೇಲ್ಗಡೆ ಬಂದು ಇವಾಗ ಮುಖ್ಯಮಂತ್ರಿ ಆಗಿರೋರು. ದ ವೇ ಆಫ್ ವರ್ಕಿಂಗ್ ಆಫ್ DK ಶಿವಕುಮಾರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಹಿ ಈಸ್ ವೆರಿ ಏಬಲ್. ಅದರ ಬಗ್ಗೆ ನನ್ನ ಯಾವ ತಕರಾರುಗಳು ಕೂಡ ಇಲ್ಲ. ಆದರೆ ಈ ಮಂತ್ರಿಗಳನ್ನು ಅಥವಾ ಈ ಶಾಸಕರನ್ನು ಒಂದು ಸ್ವಲ್ಪ ಒಟ್ಟಿಗೆ ಕರ್ಕೊಂಡು ಹೋಗೋದು ಅನ್ನೋ ವಿಷಯಕ್ಕೆ ಬಂದಾಗ ಬಹುಶಃ ಸಿದ್ದರಾಮಯ್ಯನವರಾಗಲಿ ಅಥವಾ ಇನ್ನಿತರ ಹಿರಿಯರಾಗಲಿ ಒಂದು ಸ್ವಲ್ಪ ಗಮನ ಹರಿಸಿ ಅವರ ಜೊತೆಗೆ ಚರ್ಚೆ ಮಾಡಿ ಮಾತು ಮಂಥನಗಳನ್ನು ಮಾಡಿ ಅದನ್ನು ಒಂದು ರೀತಿ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಇದನ್ನು ಸರಿ ಮಾಡಬಹುದಾಗಿತ್ತ ಅಂತ. ಯಾಕಂದರೆ ಇವತ್ತು ಕೇಳಿ ಬರ್ತಾ ಇರುವ ಈ ಅಪಸ್ವರಗಳು ದೊಡ್ಡದಾಗಿ ನಿಲ್ಲದೇ ಇರಬಹುದು, ಇದು ಪಕ್ಷಕ್ಕೇನು ಡ್ಯಾಮೇಜ್ ಆಗದಿರಬಹುದು ಅಥವಾ ಸರ್ಕಾರಕ್ಕೆ ಈ ಕ್ಷಣಕ್ಕೆ ಡ್ಯಾಮೇಜ್ ಆಗದಿರಬಹುದು.
ಆದರೆ ಮುಂದಿನ ಹಂತಗಳಲ್ಲಿ ಇದು ಜಾಸ್ತಿ ಆಗ್ತಾ ಹೋದರೆ ಇದು ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಮತ್ತು ರಾಜ್ಯದ ಜನಕ್ಕೆ ಏನ್ರಿ ಇದು ಹಿಂಗಾಗ್ಬಿಡ್ತು ಅನ್ನುವ ಬೇಸರವನ್ನ ಅತ್ಯಂತ ಸಹಜವಾಗಿ ಮೂಡಿಸುತ್ತೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ನಾವು ಕಮಿಂಗ್ ಬ್ಯಾಕ್ ಟು ದಿ ಬಿಜೆಪಿಸ್ ಫ್ಯಾಕ್ಟರ್. ಬಿಜೆಪಿ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆ. ಇದು ಬಹಳ ಸೂಕ್ಷ್ಮವಾಗಿ ನಮಗೆ ಕಾಣಿಸ್ತಾ ಇದೆ. ಹೇಗೆ ಅಂತ ಕೇಳಿ ನೋಡಿ. 2018ರಲ್ಲಿ ಏನಾಯ್ತು, ಚಿಂದಿ ಚಿತ್ರಾನ್ನವಾಗಿ ಯಾರಿಗೂ ಕೂಡ ನೆಟ್ಟಿಗೆ ಮ್ಯಾಂಡೇಟ್ ಬರಲಿಲ್ಲ ಯಾರಿಗೂ ಕೂಡ. ಅವಾಗ ಏನಾಯ್ತು, 14 ತಿಂಗಳ ಕಾಲ ಕಾಂಗ್ರೆಸ್ ಮತ್ತು JDS ನೇತೃತ್ವದ ಸರ್ಕಾರ ಅದಕ್ಕೆ ಮೈತ್ರಿಕೂಟ ಅಂತ ಹೆಸರಿಟ್ಕೊಂಡ್ರು. 14 ತಿಂಗಳಾದ್ಮೇಲೆ ಅದು ಶತ್ರುಕೂಟ ಆಗೋಯ್ತು. ಮೈತ್ರಿಕೂಟ ಬಂದು ಬಿಜೆಪಿಯವರು ಆಪರೇಷನ್ ಮಾಡಿದ್ರು, ಸುಮಾರು ಜನ ಬಿಜೆಪಿಗೆ ಬಂದರು. ಅದಾದ್ಮೇಲೆ ಏನಾಯ್ತು, ಬಿಜೆಪಿ ಸರಿಸುಮಾರು 3 ವರ್ಷ 10 ತಿಂಗಳ ಕಾಲ ಆಡಳಿತವನ್ನು ನಡೆಸ್ತು. ಅದು ಕೂಡ 2 ಮುಖ್ಯಮಂತ್ರಿಗಳೊಟ್ಟಿಗೆ, ಒಬ್ಬರು ಯಡಿಯೂರಪ್ಪನವರು, ಅದಾದ್ಮೇಲೆ ಬಂದಂಥವರು ಬೊಮ್ಮಾಯಿಯವರು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಬಿಜೆಪಿಯ ಸ್ಟ್ರಾಟಜಿ ಏನು ಅಂತಂದ್ರೆ, ಬಿಜೆಪಿ ಡಸಂಟ್ ವಾಂಟ್ ಟು ಎನ್ಕ್ಯಾಶ್ ದಿಸ್. ಆಸ್ಕ್ ಮೀ ವೈ ಬಿಕಾಸ್ ಇನ್ನು ಉಳ್ಕೊಂಡಿರೋದೆ ನಾನು ಈಗಾಗಲೇ ಹೇಳಿದ ಹಾಗೆ 23 ತಿಂಗಳು, ಅದರಲ್ಲಿ 13 ತಿಂಗಳು ಮಾತ್ರ ಫಾರ್ ಆಲ್ ಪಾಲಿಸಿ ಮೇಕಿಂಗ್ ಅಂಡ್ ಎಕ್ಸೆಟ್ರಾ 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 ಎಕ್ಸೆಟ್ರಾ. ಈ ಔಟ್ ಗೋಯಿಂಗ್ ಗೌರ್ಮೆಂಟ್ ಇದು ನೆನಪಿರಲಿ, 3 ವರ್ಷ 4 ವರ್ಷ ಇಲ್ಲ, 2018ರಲ್ಲಿ ಇದ್ದ ಹಾಗೆ. ಈ ಗೌರ್ಮೆಂಟ್ಗಿರೋದು ಕೆಲವು ತಿಂಗಳುಗಳಲ್ಲಿ ಮಾತ್ರ ನಾವು ಲೆಕ್ಕ ಹಾಕಬೇಕಾಗಿರೋದು, ವರ್ಷಗಳಲ್ಲಿ ಕೂಡ ಅಲ್ಲ. ಹಾಗಾಗಿ ಈ ಔಟ್ ಗೋಯಿಂಗ್ ಗೌರ್ಮೆಂಟ್ನ ಮುಟ್ಟಿದ್ರೆ ಒಂದು ರೀತಿ ತಾನೇ ಕೋಲ್ ಕೊಟ್ಟು ಸರಿಯಾಗಿ ಹೊಡೆಸ್ಕೊಂಡಂಗೆ ಬಿಜೆಪಿ ಕತೆ ಆಗುತ್ತೆ. ಹಾಗಾಗಿ ಇವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ಮಂತ್ರಿಗಳು ಏನು ಬೇಕಾದರೂ ಕಚ್ಚಾಡ್ಕೊಳ್ಳಿ, ಯಾವ ಖಾತೆ ಯಾರಿಗೆ ಬೇಕಾದರೂ ಬರಲಿ ಅಂತ ಯಾರು ಬೇಕಾದರೂ ಅನ್ಕೊಂಡು ಹೋಗ್ಲಿ, ನಾವು ಇದರ ಬಗ್ಗೆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ಬಿಜೆಪಿಯ ಸ್ಪಷ್ಟವಾದಂಥ ಆಂತರಿಕವಾದಂಥ ನಿಲುವು. ಇದನ್ನು ನಾನು ಪಕ್ಕಾ ಹೇಳ್ತೀನಿ, ಯಾಕೆಂತಂದ್ರೆ ದಿಸ್ ಇಸ್ ದಿ ಪಕ್ಕಾ ಇನ್ಸೈಡ್ ಇನ್ಫಾರ್ಮೇಶನ್ ವಿಚ್ ಐ ಹ್ಯಾವ್ ಗಾಟ್ ಫ್ರಮ್ ದಿ ಬಿಜೆಪಿ ಕ್ವಾರ್ಟರ್ಸ್. They don't want to touch this government just for the sake of 1 or 1.5 years. ಇದು ನಾವು ಗಮನಿಸಬೇಕಾಗಿರೋ ವಿಷಯ. ಹಾಗಾದ್ರೆ ವಾಟ್ ಅಬೌಟ್ ದಿ ಆಂಟಿ ಇನ್ಕಂಬೆನ್ಸಿ, ಅಂದ್ರೆ ಪಕ್ಷದ ಒಳಗಿರುವ ಒಂದು ಸಮಸ್ಯೆ ಅಂತ ನಾವೇನು ಕರಿತೀವಿ. ದೇರ್ ಆರ್ 2 types of ಆಂಟಿ ಇನ್ಕಂಬೆನ್ಸಿ ಫಾರ್ ಎನಿ ಗವರ್ಮೆಂಟ್. ಅದೇನು, ಜನರಿಂದ ಆಂಟಿ ಇನ್ಕಂಬೆನ್ಸಿ, ಜನಕ್ಕೆ ಸರ್ಕಾರ ಬೇಸತ್ತು ಹೋಗಿರೋದು. ಇನ್ನೊಂದು, ಅದರ ಒಳಗೆ ಇರುವ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು MLAಗಳು ಅಥವಾ ಮಿನಿಸ್ಟರ್ಸ್ಗಳು ಅಂತ ಬರ್ತಾರೆ, ಅವ್ರಿಗಿರುವಂಥ ಒಂದು ಅಸಮಾಧಾನ. ಅಯ್ಯೋ, ನನಗೆ ಸಿಕ್ಕಿದ ಖಾತೆ ಕೊಡಲಿಲ್ಲ, ಅಥವಾ ನನಗೆ ಇವ್ರು ಮಿನಿಸ್ಟರ್ ಆಗಿರೋದು ಇಷ್ಟ ಆಗಲಿಲ್ಲ, ಇನ್ನೊಬ್ರು ಇವ್ರು ನನಗೆ ಚೀಫ್ ಮಿನಿಸ್ಟರ್ ಆಗಿರೋದು ಇಷ್ಟ ಆಗಲಿಲ್ಲ, ಇವರು DCM ಆಗಿರೋದು ಇಷ್ಟ ಆಗಲಿಲ್ಲ. ಈ ಥರದ ಸುಮಾರು ಜನ ಕಾಂಗ್ರೆಸ್ನಲ್ಲಿ ಇವಾಗಿದ್ದಾರೆ. ಎಷ್ಟು ಜನ ಇದ್ದಾರೆ? ಸರಿಸುಮಾರು 50ರಿಂದ 60 ಜನ ಇದ್ದಾರೆ ಸರಿಸುಮಾರು. ಇವರೆಲ್ಲ ಏನು ಮಾಡ್ತಾರೆ ಹಾಗಾದರೆ? ಪಕ್ಷ ಬಿಟ್ಟು ಬಂದ್ಬಿಡ್ತಾರಾ? ನೋ, ಖಂಡಿತವಾಗ್ಲೂ ಕೂಡ ಪಕ್ಷ ಬಿಟ್ಟು ಬರಲ್ಲ. ಹಾಗಾದರೆ ಸರ್ಕಾರ ಬಿದೋಗ್ಬಿಡುತ್ತಾ? ಅಬ್ಸಲ್ಯೂಟ್ಲಿ ನಾಟ್ ಅಟ್ ದಿ ಮೂಮೆಂಟ್. ಯಾಕೆ ಬಿದೋಗಲ್ಲ ನೋಡಿ, ನೇರವಾಗಿ ಹೇಳ್ತೀನಿ. ಬಹಳ ಜನಕ್ಕೆ ಇದು ಖಾರ ಅಂತ ಅನಿಸ್ಬೋದು, ನಾನೇನು ಮಾಡ್ಕೊಳಕ್ಕಾಗಲ್ಲ. ಬಹಳ ಜನಕ್ಕೆ ಯಾರು ಪಾರ್ಟಿಗಳಲ್ಲಿದ್ದಾರೆ, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಅವರೆಲ್ಲರೂ ಕೂಡ ಪಾರ್ಟ್ ಟೈಮ್ ಪೊಲಿಟಿಷಿಯನ್ಸ್ ಬಟ್ ಫುಲ್ ಟೈಮ್ ಬಿಸ್ನೆಸ್ ಮೆನ್. ಯಾರಿಗೂ ಕೂಡ ಈ ಸರ್ಕಾರ ಬಿದೋಗೋದಾಗ್ಲಿ, ಸರ್ಕಾರದಲ್ಲಿ ಸಮಸ್ಯೆ ಆಗೋದಾಗ್ಲಿ ಇಷ್ಟ ಆಗಲ್ಲ. ಯಾವುದೋ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡ್ಬೋದು, ನಮ್ಗೆ ಅದು ಇಷ್ಟ ಆಗಲಿಲ್ಲ, ಇನ್ನೊಂದು ಇಷ್ಟ ಆಗಲಿಲ್ಲ ಅಂತ ಅನ್ಬೋದು. ಆದರೆ ಸರ್ಕಾರ ಅವರವರೇ ಬೀಳ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಲ್ಲ. ಅದು ಕೂಡ ಇನ್ನು 1.5 ವರ್ಷ 2 ವರ್ಷ ಇದೆ ಅಂತ ಅನ್ನುವಾಗ. ಯಾಕಂದ್ರೆ ಎಲ್ರಿಗೂ ಅವರದ್ದೇ ಆದ ಬೇರೆ ಬೇರೆ ಥರದ ಕಮಿಟ್ಮೆಂಟ್ಗಳು ಸುಮಾರು ಇರ್ತವೆ, ಆಯ್ತಾ? ಹಾಗಾಗಿ ಈ ಸರ್ಕಾರವನ್ನೆಲ್ಲ ಬೀಳ್ಸ್ಕೊಳ್ಳೋ ಹಂತಕ್ಕೆ MLAಗಳು ಅಥವಾ ಬೇರೆ ಬೇರೆ ಮಿನಿಸ್ಟರ್ಸ್ಗಳು ಹೋಗೋದಿಲ್ಲ. ಒಂದು ವೇಳೆ ಬಿದೋಗ್ಬಿಟ್ರೆ ಅವ್ರ ಕಮಿಟ್ಮೆಂಟ್ಗಳೇ ಬೇರೆ ಬೇರೆದು ಏನೇನು ಇರ್ತವೆ, ಆ ಕಮಿಟ್ಮೆಂಟ್ಗಳಿಗೆ ಅವ್ರವ್ರಿಗೇನೆ ಹೊಡೆತ ಬಿದ್ದುಬಿಡುತ್ತೆ. ಅವ್ರ ಬಿಸ್ನೆಸ್ಗಳೇನೇನು ಇರ್ತವೆ ಅದಕ್ಕೇನೆ ಅವ್ರವ್ರಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಹಾಗಾದರೆ ಏನಾಗ್ಬೋದು? ಐ ವಿಲ್ ಜಸ್ಟ್ ಫಿನಿಶ್ ಆಫ್ ಇನ್ ನೆಕ್ಸ್ಟ್ 2 to 3 minutes. ಹಾಗಾದರೆ ಇಲ್ಲಿ ಕೇಳಿ ಬರ್ತಾ ಇರುವ ಒಂದು ಮಾತು ಏನು ಅಂತಂದರೆ, 90+ ಪೀಪಲ್, 90+ MLAಗಳು ಆಚೆ ಬಂದರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ಬೋದು. ಆ ಥರದ ಯಾವುದೇ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ವಾಟ್ ಮೇ ಹ್ಯಾಪನ್ ಇನ್ ದಿ ಕಮಿಂಗ್ ಡೇಸ್, ಪ್ರಾಬಬ್ಲಿ ಈ ಮುಂದಿನ 2 ವರ್ಷಗಳ ಅವಧಿಯಲ್ಲಿ, 15 ತಿಂಗಳ ಅವಧಿಯಲ್ಲಿ ಇಡೀ ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಆಂತರಿಕ ಬೆಳವಣಿಗೆಗಳಾಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಬಿಕಾಸ್ ಈ 3 ವರ್ಷದ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ 2013 ಮತ್ತು 18ರ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಇವ್ರು ಗ್ಯಾರಂಟಿ ಕೊಟ್ಟು ನಾವು ಪಾಪ್ಯುಲರ್ ಆಗಿದ್ದೀವಿ ಅಂತ ಹೇಳ್ಕೊಳ್ಬೋದು, ಆದರೆ ವೆನ್ ಇಟ್ ಕಮ್ಸ್ ಟು ದಿ ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಸಹಜವಾಗಿ ಹಲವು ಜನರಲ್ಲಿ ಇದ್ದೇ ಇದೆ. ಇನ್ನೊಂದು, ನೀವು 10,000 ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ನಾವು 20,000 ಗ್ಯಾರಂಟಿ ಕೊಡ್ತೀವಿ ಅಂತ ಎಲ್ಲರೂ ಗ್ಯಾರಂಟಿ ದಾಸರೇ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಗ್ಯಾರಂಟಿ ಅನ್ನೋದು ದೊಡ್ಡ ಪೊಲಿಟಿಕಲ್ ಟೂಲ್ ಆಗಿ ಇವತ್ತೇನು ಉಳ್ಕೊಂಡಿಲ್ಲ.
ಹಾಗಾಗಿ ಈ 3 ವರ್ಷದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಹಂತದಲ್ಲಿ ಡ್ಯಾಮೇಜ್ ಅನ್ನು ಅನುಭವಿಸಿದೆ. ಆದರೂ ಕೂಡ ಮುಂದೆ 2028ರಲ್ಲಿ ಅಧಿಕಾರಕ್ಕೆ ಬರುತ್ತಾ ಅಂತಂದರೆ ಇದು ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ. ಹಾಗಾಗಿ ಹಲವು ಜನ ಏನಿದ್ದಾರೆ, ಈ ಕಾಂಗ್ರೆಸ್ನ ಒಳಗಿರೋರು, JDSನಿಂದ ಬಂದವರು ಮತ್ತು ಬೇರೆ ಬೇರೆ ಪಾರ್ಟಿಗಳಿಂದ ಬಂದವರು ಏನಿದ್ದಾರೆ, ಅವರು ಇನ್ನೇನು ಮುಂದಿನ ಎಲೆಕ್ಷನ್ ಬರುತ್ತೆ ಅಥವಾ ಬರಬಹುದು ಅನ್ನೋಷ್ಟ್ರ ಹೊತ್ತಿಗೆ ನಾವು ಘರ್ ವಾಪಸಿ ಆಗೋಣ ಅನ್ನುವ ಪ್ಲ್ಯಾನ್ನಲ್ಲಿದ್ದಾರೆ. ಬಿಕಾಸ್ ನೋಬಡಿ ವಾಂಟ್ಸ್ ಟು ಬಿ ಆನ್ ದಿ ಲೂಸಿಂಗ್ ಸೈಡ್. ನೀವು ಪ್ರತಿಪಕ್ಷದಲ್ಲಿ ML ಆಗಿರೋದಿದೆಯಲ್ಲ, ಅದು ಯಾವುದಕ್ಕೂ ಪ್ರಯೋಜನವಿಲ್ಲದೆ ಇರೋದು. ಅಂದರೆ ಅವ್ರ ಪ್ರಕಾರ, ನನ್ನ ಪ್ರಕಾರ ಅಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋದು. ಹಾಗಾಗಿ ಈ ಸರ್ಕಾರದ ಆಗು ಹೋಗುಗಳು ಮತ್ತು ಎಲ್ಲ ವಿಚಾರಗಳನ್ನು ಗಮನ ಹರಿಸಿ, ಫಾರ್ ಎಕ್ಸಾಂಪಲ್ ಜಮೀರ್ ಅಹಮದ್ ಖಾನ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಚಲುವರಾಯಸ್ವಾಮಿ ಅವರು ಇರ್ಬೋದು, ಮಾಗಡಿ ಬಾಲಕೃಷ್ಣ ಅವರು ಇರ್ಬೋದು, ಹೀಗೆ ಹಲವು ಜನ ಮಾಹಿತಿಯ ಪ್ರಕಾರ ಈಗಾಗಲೇ JDSನವರೊಟ್ಟಿಗೆ ಚರ್ಚೆ ಮಾಡಿದ್ದಾರೆ ಅಂತ ಮಾತು ಕೂಡ ಇದೆ. ಇವಾಗಲೇ ಬರದೇ ಇರ್ಬೋದು, ನಾಳೆ ಬರದೇ ಇರ್ಬೋದು, ಮುಂದಿನ ತಿಂಗಳು 6 ತಿಂಗಳು ಕಳೆದು ಬರದೇ ಇರ್ಬೋದು. ಆದರೆ ವೆನ್ ದೆ ಸೆನ್ಸ್ ದಟ್ ಸಮಥಿಂಗ್ ಇಸ್ ವೆರಿ ರಾಂಗ್ ವಿತ್ ದಿ ಗವರ್ಮೆಂಟ್ ಆ್ಯಂಡ್ ವಿ ಮೇ ನಾಟ್ ಬಿ ಏಬಲ್ ಟು ಪುಲ್ ಆಫ್ ಅಂತ ಅನ್ನಿಸಿದಾಗ ಅವರು ಖಂಡಿತವಾಗ್ಲೂ ಏಕೈಕ ಹಾದಿ, ಏಕೈಕ ದಾರಿ, ಏಕೈಕ ಬಾಗಿಲು ನಮಗೆ ಓಪನ್ ಆಗಿರೋದು ಅಂತಂದರೆ ಅದು BJP JDS ಅಂತ BJPಗೆ ಬರಬಹುದಾದಂಥ ಸಾಧ್ಯತೆ ಇದೆ. ಇವಾಗ ನಾಳೆ ಚುನಾವಣೆ ಆದರೆ BJP JDSನ ಈ ಮೈತ್ರಿ ಗೆದ್ದು ಬಿಡುತ್ತಾ? ಮೇ ಬಿ ನಾಟ್. ಫ್ರಾಕ್ಚರ್ಡ್ ಮ್ಯಾಂಡೇಟೇ ಬರ್ಬೋದು. ಏನು BJP ಏನು ಅದ್ಭುತವಾದ ಸಾಧನೆಗಳನ್ನು ಮಾಡ್ಕೊಂಡು ಬಂದ್ಬಿಟ್ಟಿದೆಯಾ ವಿರೋಧ ಪಕ್ಷವಾಗಿ? ಡೆಫಿನೆಟ್ಲಿ ನಾಟ್. ಫ್ರಾಕ್ಚರ್ಡ್ ಮ್ಯಾಂಡೇಟೇ ಬರ್ಬೋದು. ಆದರೆ BJP ಏನು ಮಾಡ್ತಾ ಇದೆ ಅಂತಂದರೆ, ನಾವೇ ಸುಮ್ಮನೆ ಮುಟ್ಬಿಟ್ಟು ಕಚ್ಚಿಸ್ಕೊಳ್ಳೋದಕ್ಕಿಂತ ಅವ್ರವ್ರು ಕಚ್ಚಿಸ್ಕೊಳ್ತಾ ಇರಲಿ, ಅವರೆಲ್ಲ ಪೂರ್ತಿ ಕಚ್ಚಿಸ್ಕೊಂಡ ಮೇಲೆ ನಾವು ಒಂದು ಸ್ವಲ್ಪ ಬ್ಯಾಂಡೇಡ್ಗಳನ್ನು ತಗೊಂಡು, ಆಮೇಲೆ ಗಿರಿಟ್ಟು ಎಲ್ಲ ತಗೊಂಡು ನಾವು ಅದಕ್ಕೆ ಗಾಯವಾಸಿ ಮಾಡೋ ಥರ ನೋಡೋಣ. ಅಷ್ಟರಲ್ಲಿ ಒಂದು ಆ್ಯಂಟಿ ಇನ್ಕಮೆನ್ಸಿ ಫ್ಯಾಕ್ಟರ್ ಡೆವಲಪ್ ಆಗಿರ್ಬೋದು ರಾಜ್ಯದಲ್ಲಿ, ನಮಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋ ಹಂತದಲ್ಲಿ BJP ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದೆ. ಸೊ ಟು ವೈಂಡ್ ಅಪ್ ದಿಸ್, ಮುಂದಿನ 15 ತಿಂಗಳಲ್ಲಿ ಅಥವಾ ಮುಂದಿನ 16 ತಿಂಗಳಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ದೊಡ್ಡ ಮಟ್ಟದ ಪರ್ವಕ್ಕೆ, ಘರ್ ವಾಪಸಿಗೆ ಮತ್ತು ಬೇರೆ ಬೇರೆ ರೀತಿಯ ಘಟನಾವಳಿಗಳಿಗೆ ಸಾಕ್ಷಿಯಾಗಿ ನಿಲ್ಲೋದರಲ್ಲಿ ಯಾವ ಅನುಮಾನಗಳು ಕೂಡ ಕಾಣ್ತಾ ಇಲ್ಲ. ಬಟ್ ಐ ಸ್ಟಿಲ್ ರಿಯಲಿ ವಿಶ್ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ DK ಶಿವಕುಮಾರ್ ಅವರು ಅತ್ಯುತ್ತಮ ಆಡಳಿತವನ್ನು ಕೊಡಲಿ. ಇವೆಲ್ಲವನ್ನೂ ಒಟ್ಟಿಗೆ ನಿಭಾಯಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಮತ್ತು ಚಾಕಚಕ್ಯತೆ ಅವರಿಗೆ ಸಹಜವಾಗಿ ಇದ್ದೇ ಇದೆ. ಹಿ ಈಸ್ ನೋನ್ ಟು ಬಿ ಎ ಟ್ರಬಲ್ ಶೂಟರ್. ಅವರು ಒಂದ್ಸಲ ಹೇಳ್ಬೋದೇ ಹೋಗ್ತೀರೇನ್ರಿ, ಓದಬೇಕಾದ್ರೆ ಅಂತ ಅನ್ಬೋದು. ಬಟ್ 90 ಜನ ಎಲ್ಲ ಹೋಗೋಕ್ಕಾಗಲ್ಲ, ಗೊತ್ತಾಯ್ತಾ? ಹಾಗಾಗಿ ಏನಾಗುತ್ತೆ ಅನ್ನೋದರಲ್ಲಿ ಬಹಳ ಕುತೂಹಲ ಇದೆ. ದಿಸ್ ನೆಕ್ಸ್ಟ್ 2 years ಇನ್ ದಿ ಕರ್ನಾಟಕ ಪಾಲಿಟಿಕ್ಸ್ ಈಸ್ ಗೋಯಿಂಗ್ ಟು ಬಿ ಅಮೇಝಿಂಗ್. ನೀವು ಆಂಕರ್ ಆಗಿರ್ತೀರಿ, ನಾನು ಇಲ್ಲೇ ಇರ್ತೀನಿ, ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿ ನಿಂತ್ಕೊಳ್ತೀವಿ. ಯಾವ್ಯಾವ ಪರ್ವಗಳು ಹೇಗೆಲ್ಲ ಆಗ್ತವೆ ಕಾದ್ ನೋಡುವಂಥ ತಂತ್ರನ BJP ಮಾಡ್ದಂಗೆ ನಾವೇನು ತಂತ್ರ ಮಾಡೋದು ಬೇಡ, ನಾವು ಸುಮ್ಮನೆ ಕೂತ್ಕೊಂಡು ನೋಡೋಣ. ಶರತ್ ಹುಣ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಇನ್ ಡೆಪ್ತ್ ಡೀಟೇಲ್ಸ್ಗಾಗಿ. ಓವರ್ ಆಲ್ ಆಗಿ ಈ ಒಂದಷ್ಟು ಬೆಳವಣಿಗೆಗಳು ನಾಳೆ ದಿನ ಯಾವ ರೀತಿಯಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ಪಡ್ಕೊಳ್ಳುತ್ತೆ ಅಂತ ಪ್ರಾಕ್ಟಿಕಲ್ ಪೊಲಿಟಿಕ್ಸಲ್ಲಿ ಹೇಳೋದಾದ್ರೆ ಈ ರೀತಿಯಾಗಾದರೆ, ಬಟ್ ಜನ ನೋಡೋದು ಇದನ್ನು ಯಾವ ರೀತಿ ಅಂತಂದರೆ, ನೋಡಿ ನಾವು ಓಟ್ ಹಾಕಿದ್ವಿ, ಗೆಲ್ಸಿದ್ವಿ, ಈಗ ನೋಡಿದ್ರೆ ಅವರವರೇ ಖಾತೆ ಕಿತ್ತಾಟ ಮಾಡ್ಕೊಳ್ತಿದ್ದಾರೆ. ಇಷ್ಟು ವರ್ಷಗಳ ಕಾಲ 3 ವರ್ಷ ಕುರ್ಚಿ ಕಿತ್ತಾಟ ಆಯಿತು, ಈಗ ಖಾತೆ ಕಿತ್ತಾಟ, ಇನ್ನೂ ಏನೇನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಗುತ್ತೆ ಅಂತ.